ನಟಿ ಕೀರ್ತಿ ಸುರೇಶ್ ಅವರ ಮದುವೆ ಸುದ್ದಿ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಕೀರ್ತಿ ಸುರೇಶ್ ಮುಂದಿನ ತಿಂಗಳು ಡಿಸೆಂಬರ್ನಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಕೀರ್ತಿ ಸುರೇಶ್ ಅವರು ಶೀಘ್ರದಲ್ಲೇ ವರುಣ್ ಧವನ್ ಜೊತೆ ಬೇಬಿ ಜಾನ್ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಆದರೆ ಈ ನಡುವೆ ನಟಿ ಕೀರ್ತಿ ಸುರೇಶ್ ಅವರ ಮದುವೆ ವಿಷಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಬಹುಕಾಲದ ಗೆಳೆಯ ಆಂಟನಿ ತಟ್ಟಿಲ್ ಅವರನ್ನ ಗೋವಾದಲ್ಲಿ ಮದುವೆಯಾಗಲಿದ್ದಾರೆ. 32 ವರ್ಷದ ಕೀರ್ತಿ ಸುರೇಶ್ ತನ್ನ ಬ್ಯೂಟಿ ಹಾಗೂ ನಟನೆಯಿಂದ ಅಭಿಮಾನಿಗಳಿಗೆ ಇಷ್ಟವಾಗಿದ್ರು. ಕೀರ್ತಿ ಸುರೇಶ್ ಮದುವೆ ವದಂತಿಗಳು ಕೂಡ ವೈರಲ್ ಆಗ್ತಾನೆ ಇತ್ತು. ಈ ಬಾರಿ ಕೀರ್ತಿ ಸುರೇಶ್ ಆಂಟೋನಿಯನ್ನು ಡಿಸೆಂಬರ್ನಲ್ಲಿ ಮದುವೆಯಾಗೋದು ಖಚಿತ ಎನ್ನಲಾಗಿದೆ. ಸೌತ್ನ ಜನಪ್ರಿಯ ನಟಿ ಕೀರ್ತಿ ಸುರೇಶ್ ಅವರ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಕೀರ್ತಿ ಸುರೇಶ್ ಹಲವು ವರ್ಷಗಳಿಂದ ಆಂಟೋನಿ ಅವರನ್ನ ಪ್ರೀತಿಸುತ್ತಿದ್ದಾರೆ ಎನ್ನಲಾಗಿದೆ. ಕೀರ್ತಿ ಹಾಗೂ ಆಂಟೋನಿ 15 ವರ್ಷಗಳಿಂದ ಪರಸ್ಪರ ಡೇಟಿಂಗ್ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿತ್ತು. ಈ ಜೋಡಿ ಡಿಸೆಂಬರ್ 12ರಂದು ಮದುವೆ ಆಗಲಿದ್ದಾರೆ ಎನ್ನಲಾಗ್ತಿದೆ. ಶೀಘ್ರದಲ್ಲೇ ಕೀರ್ತಿ ಸುರೇಶ್ ಫ್ಯಾನ್ಸ್ ಜೊತೆ ಗುಡ್ ನ್ಯೂಸ್ ಹಂಚಿಕೊಳ್ಳಲಿದ್ದಾರೆ. ಇನ್ನು ಡಿಸೆಂಬರ್ 11 ಮತ್ತು 12ರಂದು ಗೋವಾದಲ್ಲಿ ಕೀರ್ತಿ ಹಾಗೂ ಆಂಟೋನಿ ವಿವಾಹ ನಡೆಯಲಿದೆ. ಡೆಸ್ಟಿನೇಷನ್ ವೆಡ್ಡಿಂಗ್ಗೆ ಭರ್ಜರಿ ತಯಾರಿ ನಡೀತಿದೆ ಎನ್ನಲಾಗಿದೆ. ಇನ್ನು ಮಹಾನಟಿ ಕೈ ಹಿಡಿಯುತ್ತಿರುವಂತಹ ಆಂಟೋನಿ ತಟ್ಟಿಲ್ಗೂ ಸಿನಿಮಾಗೂ ಯಾವುದೇ ಸಂಬಂಧವಿಲ್ಲ. ಆತ ದುಬೈ ಮೂಲದ ಉದ್ಯಮಿ ಆಗಿದ್ದಾರೆ. ಎಸ್ಪೆರೋಸ್ ವಿಂಡೋ ಸೊಲ್ಯೂಷನ್ ಮತ್ತು ಕ್ಯಾಪ್ಲಾತ್ ಹಬೀಬ್ ಫಾರೂಕ್ ಮಾಲೀಕರಾಗಿದ್ದಾರೆ. ಆಂಟೋನಿ ಅವರು ಕೊಚ್ಚಿಯ ನಿವಾಸಿ. ಹಾಗೆ ಕೀರ್ತಿ ತನ್ನ ಗೆಳೆಯ ಆಂಟೋನಿಯನ್ನ ಭೇಟಿಯಾದಾಗ ಶಾಲೆಯಲ್ಲಿ ಓದುತ್ತಿದ್ರಂತೆ. ಆಗ ಆಂಟೋನಿ ಕಾಲೇಜ್ನಲ್ಲಿ ಓದುತ್ತಿದ್ರು. ಇದೀಗ ಇಬ್ಬರು ಜೋಡಿ ಆಗ್ತಿದ್ದಾರೆ. ಇಬ್ಬರ ಸ್ನೇಹ ಪ್ರೀತಿಯಾಗಿದೆ. 15 ವರ್ಷಗಳ ಪರಿಚಯ ಪ್ರೀತಿಗೆ ಮದುವೆಯ ಮುದ್ರೆ ಬೀಳಲಿದೆ. ಇನ್ನು ಆಂಟೋನಿ ತಟ್ಟಿಲ್ ಅವರ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಖಾಸಗಿಯಾಗಿದ್ದು 548 ಮಂದಿ ಫಾಲೋವರ್ಸ್ ಹೊಂದಿದ್ದಾರೆ. ಕೀರ್ತಿ ಸುರೇಶ್ ಅವರ ಭಾವಿ ಪತಿ ಮಾಧ್ಯಮಗಳು ಅಂದ್ರೆ ದೂರ ಸರಿತಾರಂತೆ. ಇದೇ ಕಾರಣಕ್ಕೆ ನಟಿ ಕೀರ್ತಿ ಪ್ರೀತಿ ವಿಷಯ ಮುಚ್ಚಿಟ್ಟಿದ್ರು ಎನ್ನಲಾಗ್ತಿದೆ. ಈ ಜೋಡಿಯ ವಿವಾಹ ಡಿಸೆಂಬರ್ 11, 12ರಂದು ಗೋವಾದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಕುಟುಂಬಸ್ಥರು ಮತ್ತು ಆತ್ಮೀಯರ ಸಮ್ಮುಖದಲ್ಲಿ ಈ ಜೋಡಿಯ ವಿವಾಹ ನೆರವೇರಲಿದೆ. ಆ ನಂತರ ಕೊಚ್ಚಿ ಹಾಗೂ ಮುಂಬೈನಲ್ಲಿ ಅದ್ದೂರಿ ಆರತಕ್ಷತೆಯನ್ನ ಮಾಡಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ.